ಯಾವ್ದಾದ್ರೂ ಕೆಲಸ ಮಾಡ್ಬೇಕಪ್ಪ ಅಯ್ಯಪ್ಪ, ಆದ್ರಿ ಮೆಕ್ಯಾನಿಕ್ ಕೆಲಸ ಮಾತ್ರ ಬ್ಯಾಡ್ರಿ ಅಲ್ಲ. ದಿನ ಬೆಳಗಾದ್ರೆ ಬಂದು ನಂದು ಚೆಕ್ ಮಾಡು, ನಿಂದು ಮಾಡು, ನಂದು ಮಾಡು, ಅದು ಮಾಡು, ಇದು ಮಾಡು ಅಂತಾರ. ಅವನ ಇರೋದು ನಾನು ಒಬ್ಬ ಹೆಂಗಾಗೈತಿ ನೋಡ್ರಿ ಬಾಡಿ. ಯಾವ್ದಾದ್ರು ಮಾಡೋದ್ರಿ ಗಾಡಿ ರಿಪೇರಿ ಅಲ್ಲ. ನಾನು ಮದ್ವೆ ಆಗ ಭಾಳ ದೊಡ್ಡ ತಪ್ಪಾಡಿನಿ ನೋಡ್ರಿ. ಈ ಪದ್ಮಾವತಿ ಜೊತೆ ಹೆಂಗಾದ್ರು ಮಾಡಿ ಮದ್ವೆ ಆಗಿ ಸೆಟ್ ಆಗ್ಬೇಕು ಅನ್ಕೊಂಡಿದ್ದೇನೆ. ಆದಷ್ಟು ಬೇಗ ಹೆಂಗಾರು ಮಾಡಿ ಹಾಕಿಬಿಟ್ಟು ಮದ್ವೆ ಮಾಡ್ಕೋಬೇಕು ನೋಡ್ರಿ. ಅರ್ಜೆಂಟ್ ಐತೆ ನನ್ಗೆ. ಮಳೆ ಬೇರೆ ಬಿಡಿ ಅರಂದಾರಿ ಹೆಂಗ ಬರ್ತಾ ನೋಡು ಗುಮ್ಮಾನಿ ಗುಮ್ಮಾನಿ, ಹೆಂಗ ಬರ್ತಾ ನೋಡು ಗುಮ್ಮಾನಿ ಗುಮ್ಮಾನಿ. ಬಾ ಸ್ವಲ್ಪ ನೋಡಿದ್ರಲ್ಲೇ ಹಬ್ಬದ ನೀವು ಮಾಡಿ ಮಾರಿ ನೋಡಕ ಬಂದೇನ, ಹೆಂಗದಿಯೋ ನನಗೆ ಯಾದ ಮಾರೇನ. ಹಬ್ಬದ ನೀವು ಮಾಡಿ ಮಾರಿ ನೋಡಕ ಬಂದೇನ, ಹೆಂಗದಿಯೋ ನನಗೆ ಯಾದ ಮಾರೇನ. ಮರಿದಂಗ ನಿನ್ನ ಕೈಯಾಗ ನನ್ನ ಹೆಸರ ಬರದೇನ, ಮರಿದಂಗ ನಿನ್ನ ಕೈಯಾಗ ನನ್ನ ಹೆಸರ ಬರದೇನ. ಪ್ರೀತಿ ಮಾಡಿ ಮರೆತೋಗಿ ಕಣ್ಣೀರ ತರದೇನ, ಜಾಗ ಅನ್ನದಾಗ ಕನಸಲ್ಲೂ ನೀನೆ ಮನಸ್ಸಲ್ಲೂ ನೀನೆ ಎಲ್ಲೆಲ್ಲೂ ನೀ ಕಾಣೋರಿ. ನನ್ನಲ್ಲೇ ತುಂಬಿರುವೆ, ನನ್ನಲ್ಲೇ ತುಂಬಿರುವೆ. ನೈನೊಮ್ಮೆ ತಪ್ಪಲ ತಪ್ಪಲು ಏನೋ ಶಿಲಿಂಗು ಭಾರಿ ಖುಷಿ ಆಗಿಲ್ಲ. ಏನ್ ಸಮಾಚಾರ? ಯಾವತ್ ನಿನ್ನ ಲವ್ ಮಾಡ್ದೆ ನೋಡ್ಲಾ, ಅವತ್ತಿಂದ 24/7 ಅವನವನ ಖುಷಿಯಾಗಿರ್ತೀನಿ. ಸರಿ ಯಾಕ ಗಾಡಿ ಎಲ್ಲ ತಂದೆ ನಾನು ಏನ್ ಹೋಗ್ತದ ಜನರ ಗದ್ದಲ್ನಾಗ ಗಾಡಿ ಹುಡುಗಿರು ಸಿಗುತ್ತೇನೆ. ಅಲ್ಲಿ ಇಟ್ಟು ಬಂದೆ ನೋಡ್ರಿ. ಅದಕ್ಕೆ ಹೇಳ ನೀನ್ ಆಯಿಲ್ ಬಿಟ್ಟಿಲ್ಲ, ಆಯಿಲ್ ಬಿಟ್ಟಿದ್ರೆ ನೀನ್ ಆಯಿಲ್ ಅಲ್ಲಿ ಹೋಗಲಿಲ್ಲ ಅಂತ. ಇಷ್ಟ ಆಯಿಲ್ ಬಿಟ್ಟು ಎಂತ ಚೆಕ್ ಮಾಡಿದ್ರು ನನ್ನ ಗಾಡಿ ಚಾಲು ಆಗಲಿಲ್ಲ. ಯಾಕಾಗಿಲ್ಲ ಹೇಳ? ಮನೆ ಬಿಟ್ಟು ಬಂದಾಗ ಯಾಕಾಗಿಲ್ಲ ಹೇಳ? ಅರಂದಾರಿ ಮಳೆ ಬಿಕ್ಕಣಿ ನಾಗಿದ ಆಯಿಲ್ ಪೂರ ತೆಳುವಾಗಿದೆ. ಅದಕ್ಕೆ ಮಳೆಲ ಈಗ ದನ ಒಂದು ಹೊಸ ಆಯಿಲ್ ಅದಿಕ್ತಿ ಹೆಂಗಾಗತ್ತೆ ಅದಕ್ಕ ಆಯಿಲ್ ಒಂದ ತರ ಆಯಿಲ್ ಇರೋದು, ಅದ್ರಾಗೇನು 2-3 ತರ ಇರೋದ, ಒಂದೇ ತರ. ಇವತ್ ಭಾನುವಾರ ಅಂಗನವಾಡಿ ಶಾಲೆಗಂತೂ ರಜೆ. ನೀ ಇಟ್ಟು ಗನ ಜಿಗಿಬಿಗಿ ಹಂಗ ಈ ಕಾಣಿ ಹಿಂಗ ತಿರುಗಿರಿ ಹೆಂಗಾಗದು ಅಲ್ಲ. ಯಾರು ನಿಂಗೆ ಎತ್ಕೊಂಡು ಹೋಗಿ ರೇಪ್ ಗಿಪ್ ಮಾಡಿದ್ರೆ ನನ್ ಗತಿ ಏನ ಅಂತಿನ. ರೇಪ್ ಕಿಡ್ನಾಪ್ ನನ್ನ ನನ್ನಂತಲ್ಲಿ ಏನಾಯ್ತಂತ ನನಗೆ ಕಿಡ್ನಾಪ್ ಮಾಡಿ ರೇಪ್ ಮಾಡ್ತಾರೋ. ಏ ಕಲಿಬೇಕ ಮಳ್ಳೆ ಸಕಲ ಐಶ್ವರ್ಯನೂ ನಿನ್ನಲ್ಲೇ ಆಯ್ತಲ್ಲ. ಹೌದಾ? ಹೌದು ಮತ್ತ ಗೊತ್ತಿರ್ಲಿಲ್ಲ. ಆದಷ್ಟು ಬೇಗ ನಿನ್ ಜೊತೆ ಮ್ಯಾರೇಜ್ ಆಗಿ ಸಂಸಾರ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನಂತೆ ಯವ್ವ ದೇವ್ರಿ, ಬರೇ ಮ್ಯಾಲಿನ ಫಿಗರ್ ನೋಡಿ ಏನೋ ಮನೆ ಹರಾಡಕತ್ತೀನಿ. ಇನ್ನ ಮದುವೆ ಆಗಿಂದೇನ ಯವ್ವ 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 ಹಾರ್ಟ್ ಫೇಲ್ ಆಗಿ ಸಾಯೋದಂತ ಗ್ಯಾರಂಟಿ ನಾನು. ಅದು ಕರಿ ಬಿಡ, ನಾನು ಹೆಂಗ ಸಾಕವ್ ನೀನು? ಹಾ ಭಗವಂತನೇ ಬದ ಸಾಕೋದ್ರ ಬಗ್ಗೆ ನೀ ಯಾಕೆ ಟೆನ್ಷನ್ ಮಾಡ್ಕೋತಿ? ಈ ನಮ್ ಸರ್ಕಾರ ಐತಲ್ಲ ನಮ್ಗ ಬೇಕಾದ ಸವಲತ್ತು ಮಾಡ್ಕೊಟ್ಟೈತಿ. ಅನ್ನ ಭಾಗ್ಯ, ತಾಳಿ ಭಾಗ್ಯ, ಶಾದಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಸೌಭಾಗ್ಯ ಹಂಗ 101 ಸವಲತ್ತು ಮಾಡ್ಕೊಟ್ಟೈತಿ. ಎಲ್ಲ ಭಾಗ್ಯ ಕೊಟ್ಬಿಟ್ಟಾರ ನಮ್ಮಂತವ್ರಿಗೆ. ಹುಚ್ಚಲ್ ಮದ್ವೆಲಿ ಅವನವನ ಉಂಡವನ ಜಾಣ ಅಂತ. ಏ ಸರ್ಕಾರದವ್ರು ಎಲ್ಲಾ ಭಾಗ್ಯ ಕೊಟ್ಟಾರ ಅಂತ ಹೇಳಿ ನೀ ನಿಯತ್ತಾಗಿ ದುಡಿಯೋದು ಮಾತ್ರ ಬಿಡಕ್ ಹೋಗ್ಬೇಡ. ಅಲ್ಲ ಪದ್ಮ ಡಾರ್ಲಿಂಗು, ಎಲ್ಲಿದ್ದನ? ಅದೇ ಸರ್ಕಾರ ಬೇಡ ಬೇಡ ಅಂದ್ರು ಮನೆ ಬಾಗಿಲಿಗೆ ಸವಲತ್ತು ದೊರೀತೈತಿ. ಏನ್ ಮಾಡೋದಂತೆ? ಅಲ್ಲ ನಿಮ್ಮಂತ ಸೋಮಾರಿಗಳಿಗೆ ಭಾರಿ ಮಾಡಿಬಿಟ್ಟಾರ ನೋಡ ಭಾಗ್ಯಗಳನ್ನ ಅಂತ ಹೇಳಿ. ನಿಮ್ಮಂತ ಸೋಮಾರಿಗಳಿಗೆ ಮಾಡ್ಯಾರ ಭಾಗ್ಯಗಳನ್ನೆಲ್ಲ.
ಅದ್ರಾಗ ನಮ್ಮಂತ ಸೋಮಾರಿಗಳಿಗೆ ಆಯ್ತು. ಈ ನಮ್ಮಂತ ಯುವಕರಿದಾರಲ್ಲ ಹ್ಮ್. ಅವ್ರಿಗೆ ಸಂಜೆ ಹಂಗೆ ಅಲ್ಲಿ ಸಿದ್ದಾರೊಕ್ಕಂಡ್ ಬರಾಗ ಪೆಟ್ರೋಲ್ ಯಾವ್ದೋ ಪೆಟ್ರೋಲ್ ಭಾಗ್ಯ ಅಂತ ಹ್ಮ್. ಹಂಗೆ ಸಂಜೆ ಮಂದಿ 90 ಓಲ್ಡ್ ಮಂದಿ ಹೊಡಿಯಾಕ ಹ್ಮ್. ಒಂದು ಎಣ್ಣೆ ಭಾಗ್ಯ ಅಂತ ಕೊಟ್ಟಿದ್ರ. ನಮ್ ಸರ್ಕಾರಕ್ಕೆ ಒಂದ್ ದೊಡ್ಡ ನಮಸ್ಕಾರ ಹೊಟ್ಟಿದ್ದೆ ನೋಡ. ನಿಮ್ಮಂತಾರೆ ಅಂತವ್ರು ಬೇಕು ಭಾಗ್ಯಗಳು. ಅಂತ ನಡೆಯಂಗಿಲ್ಲ ಕೈಯಲ್ಲಿ ಹಿಂಗ್ ಅಂತ ಆಮೇಲೆ ಆತು ಆಗ್ಲಾರ್ದ ಏನ್ ಮಾಡ್ತಾವ ಬಿಡ, ಹೋಗ್ಲಿ ಆ ಸುದ್ದಿ ಈ ಸುದ್ದಿ ತಗೊಂಡ್ ಏನ್ ಮಾಡ್ತೀನಿ ಅಂತೀನ. ನಂದು ಊರ್ ಹೋಗ ನಗತತಿ ದಾಸಲ್ಲಿ ಅನಿ ಪಾತುಲ್ಲೇ ವಯಸ್ಸು ಮೀರಿ ಮೀರಿ ಹೊಂಟವು. ಅದಕ್ಕೆ ನೋಡ ನಿಮ್ಮೊಂದ್ ಮಾತು ಊರಾಗಿರೋ ಅಡ್ಡಾಡ ಹುಡುಗರು ಎಲ್ಲ ಹೆಂಗ ಬೇಕಾದಂಗ ನನ್ನ ನೋಡ್ತಾರೆ, ಆದ್ರೆ ನೀನು ನನ್ನ ನೋಡುವಲ್ಲೇ. ಅವ್ರು ನನ್ನ ನೋಡಕತ್ತಾರ, ನನಗೆ ಅವ್ರು ಕಾಣಕತ್ತಾರ, ನೋಡ್ತಾರ. ಏನು ಅಷ್ಟ ಅಲ್ಲ, ಅವ ಚಾದಂಗಲ್ಲ ಬಾಹುಬಲಿ 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 ಅವ ನೋಡ್ಲೆ ಹೇಳ್ತಾನೆ ನಿನಗ. ಫೇಸ್ಬುಕ್ ಅದಾಗ ನನ್ನ ಬಿಡುವಲ್ಲ, ವಾಟ್ಸಪ್ ನಂಬರ್ ಕೊಟ್ಟಿ ವಾಟ್ಸಪ್ ಇಂದ ಎಲ್ಲ ಇದು ನಂತಲ್ಲಿ. ವಾಟ್ಸಪ್ನಾಗ ಬರೀ ವಿಡಿಯೋ ಬರುತ್ತಾನ, ಇನ್ಸ್ಟಾದಾಗ ಅದಾನ ಅಂತ ಕೇಳ್ತೀಯ, ಏನು ಕಮೆಂಟ್ಸ್ ಹಾಕ್ತಾನ. ಬೆಂಕಿ ಹುಡುಗಿ ನೀನ ಅಂತ ಹಾಕ್ತಾನ ದಿನ. ಸಾಕಾಗ್ಬಿಟ್ಟೈತಪ್ಪ. ಸೇರ್ ಚಾಟ್ ಬಿಡವಲ್ಲ, ಯಾವ ಚಾಟ್ಗಳು ಸಹಿತ ಬಿಡವಲ್ಲ. ಹಿಂಗ ಹೆಂಗ ಬದುಕಲಿ ಎಲ್ಲದ ಎಲ್ಲಾನ ಹಿಂಗ ಅವ ಹಿಂಗ ಮಾಡಕತ್ರ ನಾ ಹೆಂಗ ಮಾಡ್ಲಿ ಹೇಳ, ನೀನ ಹೇಳ. ಅಲ್ಲ ನೀ ಡಿಸೈಡ್ ಮಾಡ್ತಿದ್ರು ನೋಡ, ನಾನು ಈಗ ಸುಸೈಡ್ ಮಾಡ್ಕೊಳ್ಳೋದಂತ ಗ್ಯಾರಂಟಿ. ಯಾಕಂತ ಕೇಳ, ಈಗ ನಿನ್ ಕೈಯಾಗ ಐತಲ್ಲ ಆ ಬಳೆನೋ ನಾನೇ ಕೊಡ್ಸಿರೋದ, ನಿನ್ ಕುತ್ತಿಯಾಗ ಐತಲ್ಲ ಅದು ನಾನಾ ಕೊಡ್ಸಿರೋದು, 10 ರೂಪಾಯಿ ನಾಯಿ ಬಿಟ್ಟೆ. ನಿನ್ ಕಿವಿಯಾಗ ಐತಲ್ಲ ಅದು ನಾನಾ ಕೊಡ್ಸಿರೋದು, ಅದಿನ ಹತ್ರ ಐತಲ್ಲ 24,000 ಮೊಬೈಲ್ ಅದು ನಾನಾ ಕೊಡ್ಸಿರೋದು. ಯಾಕೆ ಸುಳ್ಳು ಹೇಳ್ತೀವ ಮಾರಾಯ? ಬಿದ್ದು ಅದನ್ನ ಸ್ಕ್ರೀನ್ ಹಾಳಾಗಿತ್ತದ. ಹೋದ ವರ್ಷ ಒಂದು ಕಾಳಿ ನದಿ ಬಿದ್ದು ಹಾಳಾತ, ಈ ವರ್ಷ ಕಾಳಿ ನದಿ ನೋಡಿದ್ರೆ ಅದಕ್ಕೆ ಹಿಂಗ ಆಗ್ಬಿಟ್ಟದ. EMI ಮೇಲೆ ಅದಕ್ಕೆ ಎದಿರ್ತಿ ನೀನ್ ಮೊಬೈಲ್ ಕೊಡ್ತಿಲ್ಲ ಅಂದ್ರೆ ಬೆಳಿಗ್ಗೆ ತಗೊಂಡೋಗ ನಿಂದು ಬಿಡ ಮಾರಾಯ. ನೋಡ ನಿನ್ ಒಂದ್ ಮಾತಾಡ್ತೇನೆ ಕೇಳ, ನನಗ 100 ಮಂದಿ ಬಾಯ್ ಫ್ರೆಂಡ್ ಅದ. ಎಷ್ಟು ಅದಾರ, ಆದ್ರೆ ನಾವು ಯಾವನ್ನೂ ಲವ್ ಮಾಡಿಲ್ಲಪ್ಪ. ಯಾಕಂದ್ರೆ ನಾನು ನಿನ್ನೆ ಮದುವೆ ಆಗ್ಬೇಕಂತ ಡಿಸೈಡ್ ಆಗ್ಬಿಟ್ಟಿನಿ. ಅದಕ್ಕೆ ಡಿಸೈಡ್ ನೀ ಕೊಡ್ಲಿಕ್ಕೆ ರೆಡಿ ಇದ್ರೆ ನಾ ಯಾಕೆ ಬೇಡ ಅಂತ ಹೇಳಿ ಏನಾರ ಒಂದ ಇದೇ ಖುಷಿಯಾಗ ಇದು ಹಿಡ್ಕೊಂಡ ಹೊಡಿಯೊಂಬತ್ತ ಏ ಯಾಕ ಹಂಗ ಮಾತಿತ್ತು ಹಂಗ
ಎಲ್ಲಿಗೆ? ಹೌದಾ? ಕರೋಣ ಏನು ಹಿಡ್ಕೊಂಡು ಮತ್ತೆ ಕೊಡ್ತೀವಿ ನಡಿ ಹೋಗೋಣ. ನನ್ನನ್ನು ಈ ತರಗೆ ತಪ್ಪಿಸಿದೆಯೋ ಗೊತ್ತಿಲ್ಲ. ನನ್ನ ಪ್ರಾಣ ಸ್ನೇಹಿತ ಸೂರ್ಯ ಪ್ರಕಾಶನ ನೆಮ್ಮದಿಗಾಗಿ ಕ್ಯಾನ್ಸರ್ ಕಾಲೆಯಿಂದ ಬಳಲುತ್ತಿರುವ ಪ್ರಿಯಾಮಣಿಯ ಕೈಯಿರುವ ಸನ್ನಿವೇಶ ಸೃಷ್ಟಿ ಮಾಡಿ. ಹೌದು, ಪ್ರಿಯಾಮಣಿ ಬೆಂಕಿಯಲ್ಲಿ ಅರಳಿದ ಪುಷ್ಪ. ಆ ಪುಷ್ಪ ಎಷ್ಟು ಬೇಗ ಬಾಡಬಾರದು. ನನಗೆ ನನ್ನ ಸುಖ ಮುಖ್ಯವಲ್ಲ, ನನ್ನ ಪ್ರಿಯಾಮಣಿಯ ಆ ನಗು, ಆ ಉತ್ಸಾಹ, ಆ ಕನಸು ಇದು ಮುಖ್ಯ. ಏನು ಹಗಲು ಕನಸ್ಕಾಡ್ತಾ ಇದ್ದೀರಲ್ಲ? ಯಾವಾಗ ನೀವು ನನ್ನ ಜೀವನ ಸಂಗಾತಿಯಾಗಿ ಒಪ್ಪಿಕೊಳ್ಳಿಯೋ ಆ ಕ್ಷಣದಿಂದ ಜಿತೇಶ್, ನಾನು ಕನಸಿನ ಕನ್ಯೆಯಾಗಿರಬಹುದು ನಿಜ, ಆದ್ರೆ ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಬಹಳ ಸಂಗಾತಿ ಆಗ್ತೀರೇನು? ಪ್ರಿಯಾ, ನಾವಿಬ್ಬರು ವಿದ್ಯಾವಂತರಾದರೂ ಮೀನುಗಾರ ಕುಟುಂಬದಲ್ಲಿ ಬೆಳೆದವರು. ಸಮುದ್ರದಲ್ಲಿ ತೋರಿ ಬಿಟ್ಟಿದ್ದಾರೆ. ನೀನು ಯಾವತ್ತೂ ಇದು ಇಂಟರ್ನೆಟ್ ಯುಗ. ಇಲ್ಲಿ ಹೆಣ್ಣಿಗೆ ಏನೂ ಬೆಲೆನೇ ಇರೋದಿಲ್ಲ. ಆದ್ರೆ ನಮ್ಮ ಅಣ್ಣನ ಮಾತಿಗೆ ಒಪ್ಪಿ ನಾನು ನಿಮ್ಮನ್ನ ಮದುವೆಯಾಗಲು ಇಷ್ಟಪಟ್ಟಿದ್ದೇನೆ. ನಮ್ಮ ಅಣ್ಣನ ಆಸೆ ನನ್ನ ಆಸೆ, ಅವರ ನೆಮ್ಮದಿ ನನ್ನ ನೆಮ್ಮದಿ. ನಿಜ ಪ್ರಿಯಾ, ನಿಮ್ಮಣ್ಣ ನಿನ್ನನ್ನು ಸಂತೋಷದಿಂದ ಇರಲು ಪ್ರತಿದಿನ ಪ್ರತಿ ಗಳಿಗೆ ಸಮುದ್ರ ಜಲಗಳೊಂದಿಗೆ ಸಮತಾಡಬೇಕು. ಹೌದು ಜಿತೇಶ್, ಆದ್ರೆ ನಮ್ಮ ಅಣ್ಣನಿಗೆ ಪ್ರಿಯಾ, ಅಂಬರದಲ್ಲಿ ಅಂಬುಜ ಮುತ್ರ ಇರೋರಿಗೂ ಅಂಬುಜಲ್ಲಿ ಅಂಬನ್ನು ನಂಬಿಕೊಂಡವರ ಜೀವನದೋದೇ ಈ ಅಂಬಿಗ. ಹೌದು ಜಿತೇಶ್, ಆದ್ರೆ ನಾನು ನಿಮ್ಮ ಜೊತೆ ಸಪ್ತಪದಿ ತುಳಿಬೇಕಂತ ನಮ್ಮ ಅಣ್ಣನಿಗೆ ಎಷ್ಟೊಂದು ಆಸೆ ಇದೆ ಗೊತ್ತಾ? ನಿಜ ಚಿತ್ತ, ನಿಮ್ಮಣ್ಣ
ಕಣ್ಣೀರು ಒರೆಸಲು ಸಾಧ್ಯವಾಗದಿದ್ದರೂ ನಾ ಯಾವತ್ತೂ ನಿಮ್ಮ ಕಣ್ಣಿಗೆ ನಾವು ಕಾರಣರಾಗಬಹುದು. ಇನ್ನು ಮುಂದೆ ನಮ್ಮ ಅಣ್ಣನ ಬಾಳಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬರಬಹುದು. ಹಾಗೆ ನಾವು ನೋಡ್ಕೋಬೇಕು. ಆದಷ್ಟು ಬೇಗ ಹಸಿಮಣೆಯಲ್ಲಿ ನಾವಿಬ್ಬರು ಒಂದಾಗಬೇಕು. ಸಮುದ್ರದ ಕಿನಾರೆಯಲ್ಲಿ ನಾವಿದ್ದರೆಂದು ಕೆರೆಗೆ ಅರಿಸಿ ಹೋಗಬಹುದೆಂಬ ನಂಬಿಕೆ ಇತ್ತು ಕಾಣೆ. ಬರಡದ ಮೇಲೆ ಬರೆದಿರುವ ರಂಗೋಲಿ ಅಳಿಸಬಹುದು, ಆದರೆ ಹೃದಯದ ಮೇಲೆ ಬರೆದಿರುವ ರಂಗೋಲಿ ಯಾವತ್ತಿಗೂ ಅಳಿಸಲು ಸಾಧ್ಯವಿಲ್ಲ. ಪ್ರಿಯ, ಎಷ್ಟೋ ವರ್ಷಗಳಿಂದ ಈ ಕೆಂಪು ಗುಲಾಬಿಯ ಮಕ್ಕಳಿಂದ ಹಿಡಬೇಕೆಂದು ಈ ಕೋಲಿ ತುಂಬಿ ಕಾಯ್ತಾ ಇದ್ದೆ. ಆ ಭಗವಂತ ನನ್ನ ಕಷ್ಟ ನೋಡದೆ ಈ ದುಂಬಿಯನ್ನು ಒಂದು ಮಾಡಿಬಿಟ್ಟ. ಈ ನಿಮ್ಮ ಸ್ಪರ್ಶದಿಂದ ನನ್ನ ಮನಸ್ಸು ಉಲ್ಲಾಸವಾಯಿತು. ಪ್ರಿಯ, I love you. ಮುಂದೆ ಈಗಿನ ಸರಿದ ಎಸಿದ ನಾನು I love you, ಪ್ರಿಯ. I love you. Thank you.
ಮುನ್ನುಡಿ ಬರೆಯೋದು ಗೊತ್ತು. ಅದೇ ಬದುಕನ್ನ ಮಂಗಳ ಹಾಡೋದು ಗೊತ್ತು. ನಾನು ಹೇಗೆ ಪಟ್ಟಿದ್ದೆ ಅಂದ್ರೆ ನಿಮ್ಮ ಪ್ರೇಯಸಿಯಾಗಿ ಮುನ್ನುಡಿ ಬರೆದು ನಿಮ್ಮ ಮದುವೆಯಾಗಿ ನಿಮ್ಮ ಏಕಾಂಗಿ ಬದುಕಿಗೆ ಮಂಗಳ ಹಾಡ್ತೀರಿ ಅಂತ ನನ್ನ ಜೀವನ ಸಂಗಾತಿಯ ಘೋಷಣೆ ಒಂದೊಂದು ಮಾತು ಇದ್ದಂತೆ. ಸ್ವರ್ಗ ಅಂದ್ರೆ ಅದು ಹೇಗಿರ್ತೀನೋ ಅಂತ ನಂಗೆ ಗೊತ್ತಿಲ್ಲ, ಜಸ್ಟ್ ಕೇಳಿದ್ದೆ ಅಷ್ಟೇ. ಬಟ್ ಈ ನಿಮ್ಮ ಪ್ರೀತಿಯ ಮಾತುಗಳಿಂದ ನಿಮ್ಮ ಈ ಅಭಿನಯದಿಂದ ಸ್ವರ್ಗ ಅಂದ್ರೆ ಹೇಗಿರುತ್ತೆ ಅಂತ ನಾನು ನಿಮ್ಮಿಂದ ನೋಡಿದೆ ನೋಡಿ. ಸ್ವರ್ಗದ ಮಾತುಗಳಲ್ಲಿ ಸ್ವರ್ಗದ ಅನುಭವವಾಯಿತು ಅಂತ ಹೇಳ್ತಾ ಇದೆಯಲ್ಲ ಚಿನ್ನ. ಮೊದಲು ಈ ಕೋಟ್ಯಾಧಿಪತಿ ಯುವರಾಜನಿಗೆ ತಾಳಿ ಕಟ್ಟಿಸಿ ಸ್ವರ್ಗಕ್ಕೆ ಬಲವಾಗಿ ಬಾ. ನಮ್ಮ ತಂದೆ ಕೂಡ ಆಗಾಗ ಶ್ರೀಮಂತರು, ಕೋಟ್ಯಾಧೀಶ್ವರರು. ಅಕಸ್ಮಾತ್ ಆಗಿ ಈ ಮದುವೆಗೆ ಒಪ್ಪದೆ ಹೋದ್ರು ಒಪ್ಪದಿದ್ದರೆ ಈ ಅಪ್ಸರೆಯನ್ನ ಕಿಡ್ನಾಪ್ ಮಾಡಿ ಮದುವೆ ಆಗುತ್ತೆ. ಯಾಕಂದ್ರೆ ನನ್ನ ಹಾರ್ಟಿಗೆ ಕಿಚ್ಚು ಹಚ್ಚಿದ ಕಿರಾತಕಿ ನೀನು. ನಮ್ಮ ತಂದೆನ ಈ ಮದುವೆಗೆ ಹೇಗೆ ಒಪ್ಪಿಸ್ಬೇಕು ಅಂತ ಈ ತನುಜಾಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನನ್ನ ತಂದೆಗೆ ಈಗ ಬಿಸ್ನೆಸ್ ಸ್ವಲ್ಪ ಡಲ್ ಆಗಿದೆ. ಸೊ ಅರ್ಜೆಂಟ್ ಆಗಿ ಅವ್ರಿಗೆ ಒಂದು 5 ಕೋಟಿ ಬೇಕಾಗಿದೆ. ನೀವು ಅರೇಂಜ್ ಮಾಡಿದ್ರೆ ತಂದೆ ಹೇಳಿ ನಾನು ಒಪ್ಪಿಸ್ತೀನಿ. ಆಗ ನಾವಿಬ್ರು ಸುಖ ಸಂಸಾರದಲ್ಲಿ ಆರಾಮಾಗಿ ತೇಲುತ್ತಿರ್ಬೋದು. ಈ ಬೆಲೆ ಕಟ್ಟಲಾಗದ ಮಾಣಿಕ್ಯಗೆ ನನಗೆ ದಕ್ಕಿರುವಾಗ ನನ್ನಲ್ಲಿರುವ ಕೋಟಿ ಕೋಟಿ ಹಣ ಸಕಲ ಆಸ್ತಿಯನ್ನ ನಿನದರ್ಪಿಸುತ್ತೇನೆ. ಇನ್ನು ಮುಂದೆ ನನ್ನ ಆಸ್ತಿಯ ವಾಸ್ತವಗಳು ನೀನಲ್ವಾ? ನಾನು ಕೂಡ ನಿಮ್ಮ ಹೃದಯ ರಾಣಿಯಾಗಿ ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸುವ ರಾಣಿ ನಾನಾಗ್ತೀನಿ. ಓಕೆ? ನೋಡು ಮೈ ಸ್ವೀಟ್ ಹಾರ್ಟ್, ದಿಸ್ ಇಸ್ ಮೈ ಸ್ಮಾಲ್ ಗಿಫ್ಟ್. ಇವತ್ತು ನಮ್ಮಿಬ್ಬರ ಮದುವೆ ನಿಶ್ಚಿತಾರ್ಥವಾಗಿ ನೋಡಿ, ಮಳೆಗೆ ಮೋಡ ಸ್ಫೂರ್ತಿ, ತಂಗಾಳಿಗೆ ಹೂಗಳ ಸ್ಫೂರ್ತಿ, ನನ್ನ ಪ್ರೀತಿಯ ಹೃದಯ ಪ್ರಥಮನಿಗೆ ಈ ಅಮೃತ ವರ್ಷಿ ಸದಾ ಯಾವಾಗಲೂ ಸ್ಫೂರ್ತಿ ಸ್ಫೂರ್ತಿ. ಸೊ ಐ ಲವ್ ಯು, ಐ ಲವ್ ಯು ಸೋ ಮಚ್. ಈ ಅನುರಾಗಿಯ ಅನುರಾಗದ ಅನುಬಂಧ ಅನುದಿನ ಅನುಕ್ಷಣ ಅನುಪಮವಾಗಿರಲಿ. ಬೇಗ ಈ ಮಾತು ನಿಜ. ಪ್ರೀತಿ
ಸಿಕ್ಕಾಪಟ್ಟೆ ಲವ್ ಮಾಡಿ ಈ ಸಿಕ್ಕಾಪಟ್ಟೆ ಎಣ್ಣೆ ಹೊಡೆದು ದಾರಿನಾಗ ಬೀಳೋ ಪರಿಸ್ಥಿತಿ ಬಂದೈತಿ ನೋಡ್ರಿ. ಮಾನಗೇಡಿ ಹೆಣ್ಣಿಗೆ ಬುದ್ಧಿಗೇಡಿ ಗೆಳೆಯ ಅನ್ನೋ ಸ್ಥಿತಿ ನಂದಾಯ್ತು. ಹೋಗಿ ನನ್ನ ಪದ್ಮಾವತಿ ಆ ಬೈಕ್ ರಿಪೇರಿ ಮಾಡೋ ಶಿವಲಿಂಗನ ಜೊತೆ ಗಂಟು ಹಾಕೊಂಡಾಳ. ಆ ಬಡ್ಡಿ ಮಗ ಶಿವಲಿಂಗನ ಹತ್ರ ಅಂಥದ್ದೇನೈತಿ ಅಂತ ಅವನು ಸಂಬಳ ಕುಸು ಮಾಡಬೇಕಾಳ. ಆಕಿಗೂ ಗೊತ್ತೈತಿ ನಂದೇನಿದ್ರು ನೇರ ದಿಟ್ಟ ನಿರಂತರ ಇವತ್ತು ಒಂದು ಡಿಸೈಡ್ ಆಗಿಲ್ಲ. ನಾ ಇರಬೇಕು ಇಲ್ಲ ಅವ್ರು ಇರಬೇಕು. ಅನಿಸುತ್ತಿದೆಯಾಗೋ ಎಂದು ನನ್ನವನೆಂದು ಮಾಯದ ಯೋಗದಿಂದ ನನಗಾಗಿ ಬಂದವನೆಂದು ಎಂತ ಮಧುರ ಯಾತನೆ ಕೊಂದ ಹುಡುಗ ಒಂದೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ. ಏನಾಯ್ತು ನಿನ್ನ ಸ್ಥಿತಿ? ಅಲ್ಲ ಮುಂಗಾರು ಮಳೆ ಪಿಕ್ಚರ್ನಾಗ ಗಣೇಶ ಹೊಡೆಯೋ ಸ್ಟೈಲ್ ಹೊಡೆಯಕ್ಕೆ ಏನಾಗೈತೆ ನಿನಗ? ನಾನು ಮುಂಗಾರು ಮಳೆ ಗಣೇಶ ಸ್ಟೈಲ್ ಹೊಡೆಯಕ್ಕೆ ನೀನು ಪೂಜೆಗಂಡೇನೆ ಅಲ್ಲ ಮಕ್ಕಳಿಗಾರ ಎದೆ ಮೇಲೆ ಕಾಲಿ ತಗೊಳ್ಳಿಲ್ಲ ಅಂದ್ರೆ ಕೈ ಕೊಡೋದ್ರಲ್ಲಿ ಪೂಜೆಗಂಡಿ ಸ್ಟೈಲ್ ಹೊಡೆದು ಈ ದೇವರನ್ನು ಕೊಟ್ಬಿಟ್ಟಿದ್ದಾರೆ. ಯಾವ ಸುನಾಮಿ ಬಂದತ್ತೆ ಅಂತಂದು ಹೇಳಿ ಅಂಗಡಿ ಬಂದ್ ಮಾಡ್ಕೊಂಡು ನಡು ದಾರ್ಯಾಗ ಕುತ್ಕೊಂಡು ಏನ್ ನಮ್ನಿ ಕುಡಿಯಾಕತ್ತೀವ ನೀವು? ಏನಾಗೈತದು? ಏ ಪದ್ಮ, ಸುನಾಮಿ ಬಂದು ನನ್ನ ಕೊಟ್ಕೊಂಡು ಹೋದ್ರು. ನಾನು ಏನ್ ಬೇಜಾರು ಮಾಡ್ಕೊಂಡಿಲ್ಲ. ಆದ್ರೆ ಆದ್ರೆ ನನ್ನ ಕೈ ಕೊಟ್ಟು ಆ ಬೈಕ್ ನನ್ನ ಸುನಾಮಿಯನ್ನು ಕೊಟ್ಕೊಂಡು ಮಾಡಿಬಿಟ್ಟೆ. ಅಯ್ಯೋ, ಇದ ವಿಷಯ. ನಿನಗೊಂದು ಮಾತು ಹೇಳ್ತೀನಿ ಕೇಳ. ಚಂದನ ಹುಡುಗಿ ಐತಿ ಅಂತಂದ್ರೆ ಇಲ್ಲೇ ಅಷ್ಟಲ್ಲ ಎಲ್ಲಾ ಕಡೆನೂ ಇಷ್ಟ ಹಣೆ ಬರ. ಆ ಮೆಕ್ಯಾನಿಕ್ ಅದಾನಲ್ಲ ಶಿವಲಿಂಗ ಅವನು ಮಾತಾಡಿಸ್ತಾನ.
ಏನ ಟಿವಿ ರಿಪೇರಿ ಮಾಡೋ ಸಂತೋಷನೂ ಮಾತಾಡಿಸ್ತಾನ, ಪಂಪ್ ರಿಪೇರಿ ಮಾಡೋ ಫಂಡುನು ಮಾತಾಡಿಸ್ತಾನ. ಎಲ್ಲರೂ ಹಾಯ್ ಬಾಯ್ ಸ್ವೀಟಿ ಅಂತಾನ. ಇಷ್ಟು ಕಮ್ಮಿ ಟೆನ್ಷನ್ ಮಾಡ್ಕೊಂಡು ಹೆಂಗು? ಇಲ್ಲಪ್ಪಮ್ಮ, ತಪ್ಪು ಮಾಡ್ಬಿಟ್ಟೆ, ನೀನ್ ಭಾಳ ತಪ್ಪು ಮಾಡ್ಬಿಟ್ಟೆ. ಕಿಸ್ಬಾಯಿ ಒಯ್ದಂದ ಪ್ರೇಮ್ ಪಾಗಲ್ ಬಾಹುಬಲಿನ ಇಷ್ಟು ಬೇಗ ಬಲಿ ತೆಗೆದುಕೊಳ್ತೀಯ ಅಂತ ನಿಮ್ಮ ಅಪ್ಪನ ತಪ್ಪು ಮಾಡ್ಬಿಟ್ಟೆ, ಭಾಳ ತಪ್ಪು ಮಾಡ್ಬಿಟ್ಟೆ. ನಡುದಾರ ನಿಂತ್ಕೊಂಡು ನೀ ತಪ್ಪು ಮಾಡಿಬಿಟ್ಟಿ ಅಂತಂದ್ರ ಜನ ನನ್ನ ಬಗ್ಗೆ ಬಹಳ ತಪ್ಪು ತಿಳ್ಕೊಂತಾರ. ಆ ಪದ್ಮ ಏನು ಕಮ್ಮಿ ಆಗೈತಿ, ಬಾಹುಬಲಿನ ಹಿಡಿದ ರೇಪ್ ಮಾಡಕತ್ತಾಳ, ಅದಕ್ಕೆ ನಿಂತ್ಕೊಂಡು ಲಬ್ 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 ಹೊಯ್ಕೊಳಕತ್ತಾನ ಅಂತ ಹೇಳಿ ತಿಳ್ಕೊಂತಾರ. ಯಪ್ಪ ನಿನ್ನ ಕಾಲಿಗೆ ಹೋದಂಗ ಮನೆಗೆ ಹೋಗ್ತಾನ. ಹೌದಾ? ಕೊಟ್ಟು ನನ್ನ ತೆಗೆ ಕೆಟ್ಟು ಮಗನ ನಿನ್ನ ಬಿಟ್ಟು ಆ ಮೆಕ್ಯಾನಿಕ್ ಶಿವಲಿಂಗ ನೋಡ್ಕೊಂಡ್ಬಿಡ್ತೀನಿ. ಮೊದಲಿಗೆ ನಾನಿಗೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡಿದ್ದೀನಿ. ನೀನು ನನ್ನನ್ನು ಬಿಟ್ಟು ಬೇರೆ ಯಾರ ಜೊತೆ ನಿನಗೆ ಗೊತ್ತಾಯ್ತಾನೆ. ನಂದು ಏನಿದ್ರು ನೇರ ದಿಟ್ಟ ನಿರಂತರ. ಗೆಳೆಯ ಮಾಡಲಿ ನಿನ್ನದ ಹೇಳಲಿ ಹೊತ್ತ ಹೊಂಟರ ಮಲ್ಲಿ ನಂದ ನಾಡಿ ಹೋಗಲಿ ಗರಿ ನಗರಿ ನನಗ ಮರ್ಯಲಿ ಹೋಗಲಿ ಗರಿ ನಗರಿ ಬಾಹುಬಲಿ ಬಾಯಿ ನಂದು ನಿಂದು ಲವ್ ಈಗಿಂದ ಯಾವಾಗಿಂದ ಅಷ್ಟು ದಿವಸದಿಂದ ಲವ್ ಮಾಡ್ಕೊಂತ ಬಂದಿವಿ. ನಾನು ನಿನ್ನ ನೋಡ್ಕೊಂತಾನೆ ಬಂದೀನಿ, ಆದ್ರೆ ನೀವು ಒಂದು ದಿವಸ ಕುಡ್ದು ನಾನು ನೋಡಿಲ್ಲ. ಈ ನಮ್ಮಿ ಕುಡ್ದು ನನ್ನ ಹೆದರ್ಸಿದೆ ಅಂದ್ರೆ ಹೇಳ್ತೀನಿ, ನಾನು ಕಟ್ಲಿ ಗಿಡ ಕೂರ್ಲು ಹಾಕೊಂಡು ಸತ್ತು ಬಿಡ್ತೀನಿ ನಾನು. ನಾನು ಕುಡಿಲಿಲ್ಲ, ಎಂಟಿ ಅಷ್ಟೇ. ಆದ್ರೆ ಎಕ್ಟಿಂಗ್ ಮಾತ್ರ ಭಾಳ ಆಯ್ತು. ಹೊಡ್ರಿ ಬಾ ಚಪ್ಪಾಳೆ ಸುಮ್ಮ ಕುಂತಿರಲ್ಲ, ಯಾಕೆ ಮಾಡಿದವ ಹೊಡ್ರಿ. ರಾಜ್ಯ ಪ್ರಶಸ್ತಿ ನಿನಗೆ ಈ ಸರಿ. ಇಷ್ಟೊತ್ತನ ಮಾಡೋದು ಮಾಡಿ ಕ್ಷಮಿಸಿ ಬಿಡಿ ಅಂತಂದೇಳಿ. ಅಲ್ಲೂ ಈ ನಮ್ನಿ ನೀನು ಅಕಸ್ಮಾತ್ ಕುಡುದು ನಿಂದು ಏನಾರ ಬ್ಯಾಟ್ರಿ ವೀಕ್ ಆತಂದ್ರ ನನ್ನ ಬಾಯಾಗ ಒಣ ಬುಲ್ಲಾಗೈತಿ, ಗೊತ್ತಲ್ಲ ನಿನಗೆ? ಯಾವ್ದಿಲ್ಲ ಬ್ಯಾಟ್ರಿ ವೀಕ್ ಆಗಲ್ಲ, ನೀ ಕುಡಿಯಲ್ಲ. ನೋಡು, ಇನ್ನು ಮುಂದೆ ನೀನು ಆ ಶಿವಲಿಂಗ ಜೊತೆ ಕಿಸಿಯಾಗಿ ಹೋಗ್ಬೇಡ. ಅಲ್ಲ, ಬಾಹುಬಲಿ ಇದ್ದಾನ, ಪವರ್ಫುಲ್ ಹಂಗ
ಅದನ್ನ ಮಗು ಎಲ್ಲರೂ ಬಂದಿದ್ದಾರೆ ಪುರೋಹಿತರೆ. ತಾವು ತಂಗಿ ಪ್ರಿಯ ಏನು ಮಾಡಿ ಬಿಟ್ಟಯ್ಯಮ್ಮ. ನಿನ್ನನ್ನು ಕೈ ಹಿಡಬೇಕಾದವನು ಆದಿರಾಜನಲ್ಲ, ನಿನ್ನ ಪ್ರೇಮದ ಚಿತೆ. ಹೌದು ಪ್ರಿಯ, ನಾನು ಬಂದಿರುವುದು ಕೇವಲ ಆಶೀರ್ವದಿಸಲು, ನಿನ್ನ ಕೈ ಹಿಡಿದು ಅಲ್ಲ. ನೀನು ಸಪ್ತಪದಿ ತುಳಿಯಬೇಕಾದದ್ದು ನನ್ನೊಂದಿಗೆ ಅಲ್ಲ, ಈ ಶ್ರೀಕೃಷ್ಣನೊಂದಿಗೆ. ನಿನಗೇನು ಹುಚ್ಚಿರಲಿಲ್ಲ ತಾನೆ? ಸರಿಯಾಗಿರೋದು. ನಿನ್ನನ್ನು ಕಾಲಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಭೇದವ ಇಲ್ಲೇ ಇದ್ದಾರೆ. ನಿನ್ನನ್ನು ಮದುವೆಯಾಗಬೇಕಾದವರು ನಾನು. ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸ್ಬಿಡಿ. ನೋಡಿ, ನಾನು ನಿಮಗೆ ಮನಸ್ಸು ಕೊಟ್ಟಿರ್ಬೇಕು, ಆದ್ರೆ
ಹಂಗೆ ಕೈಯ ಅಂತ ಈಗ ನೀರು ತಿಳಿದುಕೊಂಡು ಆದರೆ ನಾ ಹಾಕಿದ ಲೆಕ್ಕಾಚಾರವೇ ತಲೆಕೆಳಕು ಮಾಡಿಬಿಟ್ಟಲ್ಲಮ್ಮ. ಮದುವೆ ಮಂಟಪದಲ್ಲಿ ಲೆಕ್ಕಕ್ಕೆ ಬಾರದವೆಲ್ಲ ಸಂಬಂಧವೆಲ್ಲ ಮರೆತು ಗುರು ಹಿರಿಯರು ನಿರೀಕ್ಷಿತ ವರನೊಂದಿಗೆ ತಾಳಿ ಕಟ್ಟಿಸಿಕೊಳ್ಳದೆ ಕಲಿಯುವುದ ಕೋರಿಯರ ಲಕ್ಷಣ ಇಲ್ಲ ಇಲ್ಲ ಹರ್ತಿ, ನಾನು ನಿಮಗೆ ಸೇರಿದವಳು. ನಾನು ಅವರನ್ನ ಮನಸ್ಸಾರೆ ಇಷ್ಟಪಡಲಿಲ್ಲ. ನಾನು ನಿಮ್ಮವಳು. ಮದುವೆ ಪೂರ್ವ ಅನೇಕ ಯುವಕರಿಗೆ ಸಂಬಂಧಿಸಿದ ನೂರಾರು ಸುಳ್ಳು ಹೇಳಿ ವಿದ್ಯಾರ್ಥಿಗಳಿಗೆ ತಾಯಿಗೊಚ್ಚುವ ಕನ್ಯರು ಸಾಕಷ್ಟಿದ್ದಾರೆ ವಿದ್ಯಾಲಯದಲ್ಲಿ. ಆದರೆ ಪ್ರಿಯಾಮಣಿ ತನ್ನ ಸುಖಕ್ಕಾಗಿ ಇನ್ನೊಬ್ಬರಿಗೆ ದ್ರೋಹ ಬಗೆಯಲ್ಲ. ಆದ್ದರಿಂದ ಯುವ ಕರಿಗಳ ಮಾಲೀಕ ಪ್ರಾಣ ಸ್ನೇಹಿತನೇ ನೋಡಿ, ನನ್ನ ತಂಗಿ ಅಗ್ನಿ ಸಾಕ್ಷಿಯಾಗಿ ಅವಳನ್ನು ಸತಿಯನ್ನಾಗಿ ಆ ಬ್ರಹ್ಮನು ನಾನೇ ನಿನ್ನ ಪತಿ ಎಂದು ನಿನ್ನ ಹಣೆಯಲ್ಲಿ ಬರೆದಿರುವಾಗ ಈ ಮದುವೆ ನಿಲ್ಲಿಸಲಿಕ್ಕೆ ಅದಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಪಾಪಿ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಣ್ಣ. ಅಣ್ಣ, ತಾಯಿ ಸಾಕ್ಷಿಯಾಗಿಯೂ ನಾನು ಅವರನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಆ ಮಾತನ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಣ್ಣ. ಮತ್ತು ಮದುವೆಯನ್ನು ಬಂಧನದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಸಂಸಾರ ಸುಸಂಗವಾಗಿದ್ದಾಗ ಈ ಒಂದು ಸುಸಂದರ್ಭದಲ್ಲಿ ನಾವು ಸಿಂಧೂರ ಇಟ್ಟು ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇವೆ. ಈ ಶುಭ ಸಂದರ್ಭದಲ್ಲಿ ನಾವು ಹಾಗೆ ಮಾಡೋಣ.
ವಿಂಧ್ಯದಲ್ಲಿ ನರನಾರಿಯನ್ನು ನರಕಕ್ಕೆ ಕಳಿಸಲು ನರಬಲಿಯ ಸಿದ್ಧತೆ ಮಾಡುತ್ತಿರುವ ನರಕಾಸುರನ ಉಪಾಸನೆತ್ತಿದ್ದಾನೆ. ಆದರೆ ನಾನು ಅಧರ್ಮದಿಂದ ಸೃಷ್ಟಿಸಿರುವ ಈ ವೈಭವದ ಮಾಲಿಗೆ ಕಿಚ್ಚು ಹಚ್ಚಲು ಶಸ್ತ್ರ ಸಮೇತ ಸಜ್ಜಾಗಿದ್ದಾರೆ ನಮ್ಮ ಹೆಚ್ಚಿನ ಶತ್ರುಗಳು. ಆದರೆ ಆ ಶತ್ರುಗಳಿಗೆ ತಕ್ಕ ಉಡುಗೊರೆ ನೀಡಲು ನನ್ನ ಬಂಧನದಲ್ಲಿ ಸಿದ್ಧವಾಗಿದೆ. ಯಾಕಂದ್ರೆ ಈ ನರಸಿಂಹ ಕುಲಕರ್ಣಿಯ ಕರ್ಮ ಸಿದ್ಧಾಂತದ ಮರ್ಮ ಯಾರು ಅರಿತಿಲ್ಲ ಈ ಲೋಕದಲ್ಲಿ. ಫಲಕ್ಕೆ ಇನ್ನೊಂದು ಹೆಸರೇ ವಾದ, ಛಲಕ್ಕೆ ಮತ್ತೊಂದು ಹೆಸರೇ ರಾವಣ, ಸರ್ವನಾಶಕ್ಕೆ ಮತ್ತೊಂದು ಹೆಸರೇ ಕುಲಕರ್ಣಿ, ನರಸಿಂಹ ಕುಲಕರ್ಣಿ. ನಿನ್ನ ರೋಷ ವೇಷ ಕೃಷಿ ಎಂಥದ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಆದ್ರೆ ನರಸಿಂಹ ಕುಲಕರ್ಣಿ ಅಂತ ಹೆಸರಿಟ್ಕೊಂಡು ಸಿಂಹ ಗರ್ಜನೆ ಮಾಡಿದ್ರೆ ಯಾವ ಪ್ರಯೋಜನವಿಲ್ಲ. ಶತ್ರುಗಳನ್ನ ಕಂಡು ಅವರ ದೇಹವನ್ನು ಹೊರಹಾಕಿ ರಕ್ತದ ರುಚಿಯನ್ನ ನೋಡಿದಾಗಲೇ ನಮ್ಮ ದೇಹಕ್ಕೆ ಸಂತೋಷ, ಸಿಂಹಕ್ಕೆ ಸಮಾಧಾನ. ಅಮೃತ, ಇದು ಹಸಿದ ಸಿಂಹ ಅಲ್ಲ. ನನ್ನ ಬಾಳಿನಲ್ಲಿ ಅಂಧಕಾರ ತಂದ ನರನಾರಿಯರ ಬಾಳಿಗೆ ಹತ್ಯೆ ಹಾಡುವ ಅಂದ್ರೆ ಈಗ ನನ್ನ ಮುಂದಿನ ಬೇಟೆ ನಮ್ಮ ಮುಂದಿನ ಭೇಟಿ ನಂಬರ್ 1 ಬುಲೆಟ್ ಭುವನೇಶ್ವರ್, ನಂಬರ್ 2 ಸೂರ್ಯಪ್ರಕಾಶ್, ನಂಬರ್ 3 ಆ ಜಿಲ್ಲಾಧಿಕಾರಿ ಆಯೋಗ. ಈ ಮೂವರು ಶತ್ರುಗಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಪ್ಪ. ಅವರನ್ನ ದ್ವೇಷ ಮಾಡ್ತಾ ಇಲ್ಲ, ಅವರನ್ನ ಪ್ರೀತಿಸ್ತೀನಿ. ಅವರನ್ನ ಪ್ರೀತಿಸಿ ಮೃತ್ಯು ಚುಚ್ಚನ ಕೊಟ್ಟು ಮೃತ್ಯು ಲೋಕಕ್ಕೆ ಕಳಿಸೋದೆ ಈ ನೈಷಧೀಯ ವೆರಿ ಗುಡ್ ಅಮೃತ ವರ್ಷಿಣಿ, ವೆರಿ ಗುಡ್. ಒಟ್ಟಿನಲ್ಲಿ ನಮ್ಗೆ ಬೇಕಾದದ್ದು ಹಣ. ಹಣಕ್ಕಾಗಿ ನರಸಿಂಹ ಕುಲಕರ್ಣಿ ಎಷ್ಟು ಅಧಿಕಾರಿಗಳ ಹೆಣವು ಗರಬಿಯರನ್ನು ಸೂರ್ಯನಾಗಿ ಮಾಡಿದ್ದಾರೆ, ಸೂರ್ಯರನ್ನು ಗರಬಿಯನ್ನಾಗಿ ಮಾಡಿದ್ದಾರೆ. ಇದು ನನ್ನ ಕೋಟೆ, ನರಸಿಂಹ ಕುಲಕರ್ಣಿಯ ಕೋಟೆ. ಅಪ್ಪ, ನನ್ನ ಪಾಲಿಗೆ ಮುಳ್ಳಾಗಿದ್ದಾರಲ್ಲ ಅವರು ಮುಳ್ಳಾಗಲು ಹೂವಾಗ್ತೀನಿ, ಹೂವಾಗಿ ನಂತರ ಹಾವಾಗ್ತೀನಿ. ಹಾವಿನ ಸ್ನೇಹ ಮಾಡಿದ್ರೆ ಅಮೃತ ಸಿಕ್ಕರೂ ಸಿಗಬಹುದೇನೋ, ಆದ್ರೆ ಈ ಅಮೃತ ವರ್ಷಿಣಿ ಸ್ನೇಹ ಮಾಡಿದ್ರೆ ಸಿಗೋದು ಅಮೃತವಲ್ಲ, ಭಯಂಕರವಾದ ವಿಷ. ಅಮೃತ, ಒಂದು ಸ್ಮಗ್ಲಿಂಗ್ ವ್ಯವಹಾರದಲ್ಲಿ ನನಗೆ ದ್ರೋಹ ಮಾಡಿದಕ್ಕೆ ಆ ಬುಲೆ ಪೊಲೀಸರು ತಂದೆಯನ್ನು ನಾನು ಮತ. ಅದೇ ಸೇಡಿಗಾಗಿ ಆ ಬುಲೆ ಭುವನೇಶ್ವರ್ ನನ್ನ ಇಡೀ ಸಾಮ್ರಾಜ್ಯಕ್ಕೆ ಬೆಂಕಿ ಇಟ್ಟುಬಿಟ್ಟ. ಆ ತ್ರಿಕೋನದಿಂದ ತ್ರಿದೇವ ಬಂದರು. ಆ ಭುವನೇಶ್ವರನ ಜೀವನ ಬಿಡಲಾರೆ, ಜೀವನ ಬಿಡಲಾರೆ. ಆ ಬುಲೆಟ್ ಭುವನೇಶ್ವರ್ ನನ್ನ ಕಾಮದ ಭಕ್ತಲ್ಲಿ ನಿಗಾಡ್ತಿರುವ ನನ್ನ ಸೂತ್ರದ ಗಣಕು. ಅವನು ಅಂದುಕೊಂಡಿದ್ದಾನೆ ಅವನು ತಾನು ಹೇಳ್ತಾ ಇರೋದು ಹೂವಿನ ಮಕರಂದ. ಬಟ್ ಅವ್ರಿಗಿದು ಗೊತ್ತಿಲ್ಲ, ತಾನು ಹೇಳ್ತಾ ಇರೋದು ಹೂವಿನ ಮಕರಂದ ಅಲ್ಲ, ಹಾವಿನ ವಿಷ ಅಂತ.
ಬಬ್ಲಿಂಗ್ ವ್ಯವಹಾರ ನಿಲ್ಲಿಸಲು ಬಂದ ಆ ಡಿಸಿಯ ಗತಿ ಆಯುಷ್ಯನ ಗತಿ ನನ್ನಿಂದಲೇ ಅಮೃತವರ್ಷಿಣಿ ನೀನು ತೆರೆಮರೆಯಲ್ಲಿ ನಿಂತು ನೋಡು ಈ ನಿನ್ನ ಜನ್ಮದಾತನ ಕರಾಮತ್ ಬಂಡಾಟ ಮಾಡಿ ಬದುಕುತ್ತಿರುವ ಭಕ್ಷಕರಿಗೆ ಬಕ್ಷಿಸು ನೀಡಬೇಕೆಂದು ಈ ಬಂಡನಿಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇವನನ್ನ ಸಿಂಹ ಕುಲ್ಕರ್ಣಿ ಕರುಣೆ ತೋರಿಸಿದ ಕರುಣಾಮಯಿ ಅಪ್ಪ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಅವರೆಲ್ಲರನ್ನ ನಾನೇ ಸರಿಯಾಗಿ ದಾರಿ ಕಳಿಸ್ತೀನಿ. ಸೊ ಟೆನ್ಷನ್ ಫ್ರೀ ಮಾಡ್ಕೊಳ್ಳಿ. ನಿಮಗೋಸ್ಕರ ರೆಡಿ ಆಗಿದೆ. ಎಂಜಾಯ್ ಮಾಡಿ ಪಾರ್ಟಿ. ಪರೋತ್ಕರ್ಷ ಪಂಚತಂತ್ರದ ಕಥೆ ಹೇಳುತ್ತಾ ತಾನೇ ಪರಮಾತ್ಮ ಪತಿತ ಪಾವನ ಪರಿಪಾಲಕನೆಂದು ಪರಿಪೂರ್ಣ ಪರಿಪಕ್ವವಾದ ಪರಿಹಾರ ನೀಡುವ ಬ್ರಹ್ಮನ ಮುಖವನ್ನು ಹಾಕಿ ಪರಿಹಾರ ನೀಡುವ ಪರಬ್ರಹ್ಮನ ಮುಖ ಹೊಡಾಕಿ ಪರಿಸಮಾಪ್ತಿ ಮಾಡುವ ಪರಮ ನೀಚನೆಂದರೆ ಭುವನೇಶ್ವರ. ನೀನು ಈ ಜಿಲ್ಲೆಗೆ ಮಾತ್ರ ಜಿಲ್ಲಾಧಿಕಾರಿ, ಬಟ್ ನಾನು ಈ ಭೂಗತ ಲೋಕಕ್ಕೆ ಅಧಿಕಾರಿ. ನಾನು ಯಾಚಕನಾಗಿ ಬಂದರೆ ವರ ನೀಡುವ ಭುವನೇಶ್ವರ, ವಿಶ್ವಾಸಘಾತುಕನಾಗಿ ಬಂದರೆ ಪ್ರಾಣ ಹಿಂಡುವ ಹೆಡೆ ಎತ್ತಿನ ನಾಗರ. ಇದು ಎಡೆ ಎತ್ತಿನ ನಾಗರನಾಗಿ ವರ್ತಿಸಿದರೆ ಈ ಕ್ಷಣ ನಿನ್ನ ಹೆಡೆಯನ್ನು ಕಟ್ಟಿ ಆವಿಷಕ್ಕೆ ಇತಿಸಿ ಆಡುವೆನು. ಈ ಡೈನಾಮಿಕ್ ಆಯುಷ್. ಆಯುಷ್, ನೀನು ಡೈನಾಮಿಕ್ ಸ್ಟಾರ್ ಆಗಿ ಮಿಂಚಲು ಇದೇನು ಸಿನಿಮಾ ಲೋಕವಲ್ಲ, ನಾನು ಸೃಷ್ಟಿಸಿದ ಭೂಗತ ಲೋಕಗಳು. ನೀವು ಸೃಷ್ಟಿಸಿದ ಭೂಗತ ಲೋಕವನ್ನು ಮಟಾಸ್ ಮಾಡಲು ಸರ್ವೇಗದಲ್ಲಿ ಬಂದಿರುವ ಜಿಲ್ಲಾಧಿಕಾರಿ ಆಯುಷ್ಗಳ ನಾನು. ಭೂಗತ ಚಟುವಟಿಕೆಗಳನ್ನು ಮಟ್ಟ ಹಾಕಲು ಕಾಕಿ ದೊಡ್ಡ ಅಧಿಕಾರಿಗಳಿದ್ದಾರೆ. ನಡುವೆ ನಿಂದೇನೋ ಗಿವಿಕೋ ನಿನಗೆ ಹತ್ತ ಮುಡ್ತೇವೆ. ಈ ಭುವನೇಶ್ವರನ ಮತ್ತೊಂದು ಮುಖ ನೋಡುವ ಮೊದಲು ಇಲ್ಲಿಂದ ರೈಟ್ ಇಷ್ಟು ವರ್ಷ ಪೊಲೀಸ್ ಅಧಿಕಾರಿಗಳಿಗೆ, ಆರ್ಟಿಒ ಅಧಿಕಾರಿಗಳಿಗೆ, ಎಕ್ಸೈಸ್ ಅಧಿಕಾರಿಗಳಿಗೆ ಹಪ್ತ ಕೊಟ್ಟು ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ದೀರಾ. ಸೊ ನಿಮ್ಮನ್ನ ಅಟ್ಟಾಕಲು ತ್ರಿಕಾಲ ಜ್ಞಾನ ಅವತಾರ ತಾಳಿ ಬಂದಿದ್ದಾನೆ ಈ ಆಯುಷ್. ನೀನು ತ್ರಿಕಾಲಾಜ್ಞ ಆದರೆ ನಾನು ಯಥಾರ್ಥಾಜ್ಞ. ನಾನು ಕೋಡಿನಲ್ಲಿ ವಾಸಿಸುವ ಅಜಗರ ಕಣ. ನಿನಗೆ ಅಜರಾಮರನಾಗಿ ಮೆರೆಯೋದ ಆಸೆ ಇದ್ರೆ ಇಲ್ಲಿಂದ ರೈಟ್ ಹೇಳು. ಈ ಮಿಡಿ ನಾಗರ ಹಾವಿನಂತೆ ಯಾವತ್ತು ಮೆರೆಯಬೇಡ. ಈ ಮಿಡಿನಾಗರ ನಿನ್ನ ಹುಡುಗೇರಿ ಪ್ರಾಣ ಹೀರಲು ಒಂದೇ ಕ್ಷಣ ಸಾಕು. ಬಟ್ ನಿನ್ನಂತ ಕ್ರಿಮಿಗೆ ಒಂದೇ ಸಲ ಸಾವು ಬರಬಾರದು. ನೀನು ಹಾಗೂ ಕುಲಕರ್ಣಿ ಮಟ್ಕಯೋ ಸಾರಾಯಿದಂದೆ ಸ್ಮಗ್ಲಿಂಗ್, ಅಫಿಮೋನ್, ಗಾಂಜಾ ಇವೆಲ್ಲ ಇಂಚಾಗಿ ಗಾಳ ಹಾಕಿ ಯಾರೆಲ್ಲ ಅಧಿಕಾರಿಗಳು ಶಾಮಿಲಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ವಿಧಿಸಿ ತದನಂತರ ನಿಮ್ಮನ್ನು ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಕಳುಹಿಸಲು ಕಲಿಯುಗದ ಕಲಿಯಾಗಿ ಅವತಾರಕ್ಕೆ ಬಂದಿದ್ದಾನೆ ಈ ಆಯುಷ್.
ಏ ಆಯುಷ್, ನೀನು ನನ್ನನ್ನು ಸಾಯಿಸುವ ಪರಾಕ್ರಮಿಯಾಗಿದ್ದರೆ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಎದೆ ಮುಟ್ಟ ತೋರಿಸು ನಿನ್ನ ಗಂಡಸತನ. ನೀನು ಗಂಡಸೆ ಆಗಿದ್ದರೆ ನಿನ್ನ ಎದೆ ಬಿಡಿದು ಗಂಡಸತನ ತೋರಿಸುತ್ತಿದ್ದೆ. ನೀನೊಬ್ಬ ಕಾಡಲ್ಲಿ ಕಳ್ಳ ವ್ಯವಹಾರ ಮಾಡುತ್ತಿರುವ ಸಣ್ಣ. ನಾನು ಮನಸ್ಸು ಮಾಡಿದರೆ ಇದೇ ಕಾಡಿನಲ್ಲೇ ನಿನ್ನ ಶವ ಸಂಸ್ಕಾರ ಮಾಡಬಲ್ಲೆ. ಯಾಕೆಂದರೆ जिंदगी देता है परमेश्वर, तकदीर लिखता है भुवनेश्वर. ವರ್ತಿಸಬೇಡ. ನಿನ್ನ ಕಾಲ ಕರ್ಮ ಹತ್ತಿರವಾಗಿದೆ. ಇರುವಷ್ಟು ನೆನಪಿಸುವ ಆ ಕಾಲ ಅಂತಕನನ್ನು. ಇದು ಆರಾಧನೆಯ ಅಂತಿಮ ಸಂದೇಶ. ಮನವಿಲ್ಲದ ಜಾಗ ಖಾಲಿ ಮಾಡು. ಇಲ್ಲದಿದ್ದರೆ ಈ ಆಯುಷನ ಪವರ್ ಏನಂತ ಹೇಳಿ ತೋರಿಸಬೇಕಾಗುತ್ತದೆ. ಹೋಗ್ತೀನಿ ಆಯುಷ್, ಹೋಗ್ತೀನಿ. ನೀನು ಹಚ್ಚಿದ ಕಾಡ್ಗಿಚ್ಚಿನಿಂದ ನನ್ನ ಭೂಗತ ಲೋಕವಲ್ಲ, ನಿನ್ನ ವಂಶ ಸರ್ವ ನಾಶವಾಗಬೇಕು. ಬರ್ತೀನಿ ಆಯುಷ್, ಗುಡುಗು ಸಿಡಿನ ಆರ್ಭಟ ಬಹಳಷ್ಟು ಇರಲಾರದು. ನಿನ್ನಂತ ಎಷ್ಟೋ ಕ್ರಿಮಿನಲ್ಗಳನ್ನು ಮಟ್ಟ ಹಾಕಿ ಈ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದ ಚಾಣಕ್ಯ ಅಧಿಕಾರಿ ನಾನು. ನನ್ನಂತ ದಕ್ಷ ಅಧಿಕಾರಿಗೆ ನಿನ್ನ ಗೀತೋಪದೇಶದ ಅವಶ್ಯಕತೆ ಇಲ್ಲ. ನಾನು ಬಂದಿರೋದು ಭೂಗತ ದೊರೆಗಳ ಸಂಹಾರ ಮಾಡಲು. ಈ ಆಯುಷ್ ಕೈ ಮುಗಿಯಲು ಸಿದ್ಧ, ಪ್ರಾಣ ತೆಗೆಯಲು ಸಿದ್ಧ. ದಟ್ ಇಸ್ ಆಯುಷ್.